ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮ್ಮನಿಗೆ ಆಪ್ರೇಷನ್ ಮಾಡಬೇಕಾಗಿತ್ತು. ಅದಕ್ಕೆ 5 ಲಕ್ಷ ದುಡ್ಡು ಖರ್ಚಾಗತ್ತೆ ಅಂತ ಯೋಚಿಸ್ತಿದ್ದೆ. ಆಗ ಪಕ್ಕದ ಮನೆ ಆಂಟಿ ತುಂಬಾ ಶ್ರೀಮಂತರು. ನೀನಿವತ್ತು ನನ್ನ ಜೊತೆ ಒಂದು ರಾತ್ರಿ ಕಳೆದ್ರೆ ನಿನಗೆ 10 ಲಕ್ಷ ಕೊಡ್ತೀನಿ ಅಂತ ಹೇಳಿದರು. ಇಷ್ಟ ಇಲ್ಲದೇ ಇದ್ದರೂ ಕೂಡ ನಾನು ಒಪ್ಕೊಂಡೆ. ಇವತ್ತು ರಾತ್ರಿ ಅವ್ರ ಮನೆಗೆ ಹೋದೆ. ಮೊದಲು ಮುಜುಗರ ಆದರೂ ಕೂಡ ಆಂಟಿ ತುಂಬ ಸಹಕಾರ ಮಾಡಿದ್ರು. ಅವರು ತುಂಬ ಶ್ರೀಮಂತರು, ಮನೆ ತುಂಬ ಚೆನ್ನಾಗಿದೆ. ಆದರೆ ಗಂಡ ಯಾವಾಗಲೂ ಪಾರ್ಟಿಯಿಂದ ಹೊರಗಡೆನೇ ಇರ್ತಾನಂತೆ, ಹೆಂಡತಿಗೆ ಸುಖಾನೇ ಕೊಡೋದಿಲ್ವಂತೆ. ಅದಕ್ಕಾಗಿ ಇವರು ನನ್ನನ್ನು ಅವರ ದೈಹಿಕ ಆಸೆನ ತೀರಿಸ್ಕೊಳ್ಳೋದಕ್ಕೆ ಕರೆದಿದ್ರು. ನನಗೆ ದುಡ್ಡು ಬೇಕಾಗಿತ್ತು ಅರ್ಜೆಂಟಾಗಿ. ಇಷ್ಟ ಇಲ್ಲದೆ ಇದ್ದರೂ ಒಪ್ಕೊಂಡೆ. ಅವ್ರ ರೂಮ್ ತುಂಬ ಭವ್ಯವಾಗಿತ್ತು, ಹಾಸಿಗೆ ಅಂತೂ ತುಂಬ ಮೆತ್ತಗಿತ್ತು. ನಾನು ತುಂಬ ನಾಚಿಕೆಯಿಂದನೇ ಇದ್ದೆ. ಆದರೆ ಆಂಟಿ ತುಂಬ ಮಾದಕವಾಗಿ ರೆಡಿಯಾಗಿ 16 ವರ್ಷದ ಹುಡುಗಿ ಕೂಡ ಆಂಟಿಯಷ್ಟು ಸುಂದರವಾಗಿರೋದಿಲ್ಲ. ಮೊದಲು ಅವರೇ ನನಗೆ ಮುತ್ತು ಕೊಟ್ಟರು. ನಾನು ಕೂಡ ಸಹಕರಿಸಿದೆ. ನಂತರ ಇಬ್ಬರು ಕೂಡ ಒಂದಾಗೋ ಕ್ರಿಯೆನ ಆರಂಭಿಸಿದ್ವಿ. ಆಮೇಲೆ ಏನಾಯಿತು, ಕಥೆನ ಪೂರ್ತಿಯಾಗಿ ಕೇಳಿ ಗೊತ್ತಾಗತ್ತೆ. ಕಥೆನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕತೆ ತುಂಬ ಚೆನ್ನಾಗಿದೆ. ನನ್ನ ಹೆಸರು ಕಿರಣ್, ಅಪ್ಪ ಅಮ್ಮನ ಮುದ್ದಿನ ಮಗ. ಅಪ್ಪ ತುಂಬ ಒಳ್ಳೆಯವರು. ಸಂಪಾದನೆ ಮಾಡಿದ್ನೆಲ್ಲ ಊರಿನ ಜನರ ಕಷ್ಟಕ್ಕೆ ಉಪಯೋಗ ಮಾಡ್ತಿದ್ರು. ಈಗ ಅವರಿಗೆ ರಿಟೈರ್ಡ್ ಆಗಿದೆ. ಮನೆಯ ಜವಾಬ್ದಾರಿಯನ್ನು ನಾನು ತಗೊಂಡಿದ್ದೀನಿ. ಅವ್ರಿಗೆ ಪೆನ್ಷನ್ ಬಂದು 20,000 to 30,000 ಬರುತ್ತೆ ಅಷ್ಟೆ. ಅದನ್ನು ಕೂಡ ಊರಿನ ಜನರ ಸಹಾಯಕ್ಕಾಗಿ ಅವರು ಬಳಸ್ಕೊಳ್ತಾರೆ. ಅಮ್ಮನಿಗೆ ಮದುವೆ ಆದಾಗಿನಿಂದ ಹೇಳಿ ಹೇಳಿ ಸಾಕಾಗಿದೆ. ಅವರು ಬಿಟ್ಬಿಟ್ಟಿದ್ದಾರೆ. ನನಗೆ ಜವಾಬ್ದಾರಿ ಜಾಸ್ತಿ. ನನಗೆ ಬರೋ 50,000 ಸಂಬಳದಲ್ಲಿ ನಾನು ಏನೂ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದರೆ ನನ್ನ ಖರ್ಚು ತುಂಬ ಇರುತ್ತೆ. ಮಧ್ಯಾಹ್ನ ಊಟ ಹೊರಗೆ ತಿನ್ನಬೇಕು, ಬೈಕಿಗೆ ಪೆಟ್ರೋಲ್, ಈ ರೀತಿ ನನ್ನ ಖರ್ಚುಗಳೇ ತಿಂಗಳಿಗೆ 20,000 ಆಗುತ್ತೆ. ಮನೆಗೆ 30,000 ತಂದುಕೊಟ್ರೆ ಅಮ್ಮ ಮತ್ತು 2 ತಂಗಿಯಂದರು ಇದ್ದಾರೆ, ಅವ್ರ ಕಾಲೇಜಿನ ಫೀಸ್ ಕಟ್ಟಿ ಅಂತ ಅಂತಾರೆ. ಆಗ ನಾನು ನನ್ನ ಆಫೀಸಲ್ಲಿ ಸಣ್ಣ ಪುಟ್ಟ ಲೋನ್ ತಗೊಂಡು ಅವ್ರ ಕಾಲೇಜಿನ ಫೀಸ್ನ ಕಟ್ತೀನಿ. ದೊಡ್ಡ ದೊಡ್ಡ ಕೆಲಸಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಈ ಕೆಲಸ ಸಿಕ್ಕಿರೋದೇ ಹೆಚ್ಚು ಅಂತ ಅವರೆಲ್ಲ ಮಾತಾಡ್ತಾರೆ. ನನ್ನ ಪ್ರಯತ್ನ ನನಗಾದರೆ ರಾತ್ರಿ ಹೊತ್ತು ನಿದ್ದೆನೇ ಬರೋದಿಲ್ಲ. 2 ತಂಗಿರು ಮದುವೆ ಮಾಡಬೇಕು ಅಂತ. ಯಾಕಂದರೆ ತುಂಬ ಕಷ್ಟ. ಈಗಿನ ಖರ್ಚಲ್ಲೇ ಒಡವೆ ಮಾಡಿಸೋದು, ಬಟ್ಟೆ ತೆಗೆಯೋದು. ಸರಳ ವಿವಾಹ ಮಾಡಿಬಿಡೋಣ ಅಂದರೆ ಅಮ್ಮ ಮತ್ತು ತಂಗಿರು ನನ್ನನ್ನು ಬೈತಾರೆ. ನೀನಿರೋದು ಏನಕ್ಕೆ, ಗಂಡು ಮಗ ಅಂತ. ನಿನ್ನನ್ನು ನಾವೆಲ್ಲ ನಂಬಿದ್ದೀವಿ, ನೀನು ನಮ್ಗೆ ಮೋಸ ಮಾಡಬಾರ್ದು. ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಡ್ಬೇಕು. ಹೊರಗಡೆಯೂ ಕೂಡ ತುಂಬ ರೂಮ್ಗಳನ್ನು ಮಾಡಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ತಂಗಿಯಂದರು ಮಾತಾಡೋ ಮಾತನ್ನು ಕೇಳಿ ಒಮ್ಮೊಮ್ಮೆ ಭಯ ಆಗುತ್ತೆ. ಅಪ್ಪಂಗೆ ಹೇಳಿದ್ರೆ ಅಪ್ಪ ಏನು ಮಾಡೋದಿಲ್ಲ. ನನಗೂ ಮತ್ತು ಅವ್ರ ಮದುವೆಗೂ ಸಂಬಂಧ ಇಲ್ಲ ಅಂತ ಅನಿಸುತ್ತೆ. ಹುಟ್ಟಿಸ್ಬಿಟ್ರು, ಹೀಗೆ ನೋಡಿದ್ರೆ ಅಂತ ಕೋಪ ಬರುತ್ತೆ. ಅಪ್ಪನ ಬೇಜವಾಬ್ದಾರಿಯಿಂದ ಅಮ್ಮ ಚಿಕ್ಕಂದಿನಿಂದ ನಮ್ಮನ್ನು ತುಂಬ ಬಡತನದಲ್ಲಿ ಸಾಕಿದ್ಲು. ಈಗ ಕೆಲಸಕ್ಕೆ ಹೋದರೂ ಕೂಡ ಪ್ರತಿದಿನ ಅಮ್ಮ ಮತ್ತು ತಂಗಿರು ಪ್ರಾಣ ತಿಂತಾರೆ. ಅಪ್ಪ ತಿಂಡಿ ತಿಂದು ಹೊರಗೋದ್ರೆ ಬೆಳಗ್ಗೆ ಸಾಯಂಕಾಲನೇ ಮನೆಗೆ ಬರೋದು. ಮನೆಯ ಜವಾಬ್ದಾರಿ ಅವ್ರಿಗೆ ಬೇಕಿಲ್ಲ. ಯಾರು ಹೇಗಿದ್ದರೂ ಅವ್ರಿಗೆ ಬೇಕಾಗಿಲ್ಲ. ಎಲ್ಲ ಕಷ್ಟ ನನಗೇನೆ. ಇಂದು ಸಾಯಂಕಾಲ ಎಲ್ಲ ಗೆಳೆತಿಯರು ಯಾವುದಾದ್ರೂ ಟೂರ್ಗೆ ಹೋಗೋಣ ಒಟ್ಟಿಗೆ ಅಂತ ಡಿಸ್ಕಸ್ ಮಾಡ್ತಿದ್ರು. ಅಂದರೆ ಫಾರಿನ್ಗೆ ಖರ್ಚು 2 to 3 ಲಕ್ಷ ಆಗುತ್ತೆ ಅಂತ ಮಾತಾಡ್ತಿದ್ರು. ನನ್ನ ಸಂಬಂಧವೇ ಇಲ್ಲ ಅಂತ ಹೊರಟೋಗ್ತಿದ್ದೆ. ಆಗ ನನ್ನ ಕ್ಲೋಸ್ ಫ್ರೆಂಡ್ ಎಲ್ಲಿ ಹೋಗ್ತಿದೀಯಾ ಅಂತ ಕರೆದ. ಪರಿಸ್ಥಿತಿನ ನೋಡಿ ದುಡ್ಡನ್ನು ನಾನೇ ಕೊಡ್ತೀನಿ, ನೀನು ನನ್ನ ಜೊತೆ ಬಾ ಅಂತ ಕರೆದ. ನಾನು ಖುಷಿಯಿಂದ ಒಪ್ಕೊಂಡೆ.
ಯಾಕಂದರೆ ಯಾರೋ ಒಬ್ಬರು ಫ್ರೀಯಾಗಿ ಕರ್ಕೊಂಡು ಹೋದರು, ಪರವಾಗಿಲ್ಲ ಒಂದು ಜಾಗನ ನೋಡೋಣ ಅಂತ ಫಾರಿನ್ ಟ್ರಿಪ್ಗೆ ಕರ್ಕೊಂಡು ಹೋದ. ಮನೆಯಲ್ಲಿ ಎಲ್ಲರೂ ಕೂಡ ಮೂದಿನ ತಿರುಗಿಸ್ತಿದ್ರು. ಇವನ ಗೆಳೆಯನಿಗೆ ಇವನಿಗಷ್ಟು ದುಡ್ಡು ಕೊಡೋ ಅವಶ್ಯಕತೆ ಏನೂ ಇಲ್ಲ. ಇವನು ಸ್ವಂತ ದುಡ್ಡಲ್ಲೇ ಹೋಗ್ತಿರೋದು, ನಮಗೆಲ್ಲ ಸುಳ್ಳು ಹೇಳ್ತಿದ್ದಾನೆ ಅಂತ ಅಪ್ಪ ಅಮ್ಮ ತಂಗಿಯಂದರು ನಂಬಲಿಲ್ಲ. ಟ್ರಿಪ್ಗೆ ಹೋದಾಗ ಮೊದಲು ಚೆನ್ನ, ನಂತರ ನನ್ನ ಗೆಳೆಯನಿಗೆ ಯಾವುದೋ ಚಿಕ್ಕ ವಿಷಯಕ್ಕೆ ಕೋಪ ಬಂದು ನನ್ನನ್ನು ತುಂಬ ತುಚ್ಛವಾಗಿ ಮಾತಾಡ್ದ. ಅಂದರೆ ಅವನ ದುಡ್ಡಲ್ಲಿ ನಾನು ಬಂದಿರೋದು ಅಂತ. ಅಲ್ಲೂ ಕೂಡ ಮನಸ್ತಾಪ ಆಯಿತು. ಇಲ್ಲಿ ತಂಗಿ ಅಂದರು, ಅಮ್ಮ ಮನೆಯಲ್ಲಿ ಎಲ್ಲರೂ ಕೋಪ ಮಾಡ್ಕೊಂಡಿದ್ದಾರೆ. ಮನೆಗೆ ಬಂದಾಗ ಯಾರೂ ಕೂಡ ಬರ್ತಾನೆ ಅಂತ ಒಂದು ಹಿಡಿ ಅನ್ನನೂ ಮಾಡಿಟ್ಟಿಲ್ಲ. ರಾತ್ರಿ ಬಂದು ಹಾಗೆ ಮಲಗಿದೆ. ರಾತ್ರಿ ಎಲ್ಲ ಯೋಚನೆ ಏನು ಮಾಡೋದು ಅಂತ. ಆಗ ಪಕ್ಕದ ಮನೆಯಲ್ಲಿ ಯಾರೋ ಹೊಸದಾಗಿ ಬರ್ತಿದ್ದಾರೆ ಅಂತ ತಿಳಿದು ಶಿಫ್ಟ್ ಮಾಡುತ್ತಾ ಇದ್ದಿದ್ದರಿಂದ ತುಂಬ ಶಬ್ದ ಕೇಳಿಸ್ತಿದೆ. ಹೋಗಿ ಸಹಾಯ ಮಾಡಿದ್ರೆ ನನಗೆ ಸ್ವಲ್ಪ ದುಡ್ಡು ಕೊಡ್ತಾರೆ. ಯಾಕಂದರೆ ಪಕ್ಕದ ಮನೆ ಮೊನ್ನೆ ಅದು ಕನ್ಸ್ಟ್ರಕ್ಷನ್ ಆಗಿತ್ತು, ಗೃಹ ಪ್ರವೇಶ ಯಾರೋ ಒಂದಿಬ್ಬರು ಬಂದು ಮಾಡ್ಕೊಂಡು ಹೋದರು. ಜಾಸ್ತಿ ಜನರನ್ನ ಕರೆದಿಲ್ವಂತೆ. ಮನೆ ನೋಡಿದ್ರೆ ತುಂಬ ಚೆನ್ನಾಗಿದೆ. ನನಗೂ ಕೂಡ ಆ ರೀತಿ ಮನೆ ಬೇಕು, ನಾನೇನಾದರೂ ಸಹಾಯ ಮಾಡೋಣ ಅಂತ ಹೋಗಿ ಕೇಳಿದಾಗ ಅವ್ರುಗಳು ಒಪ್ಕೊಂಡ್ರು. ಆ ಮನೆ ಯಜಮಾನ ಮತ್ತು ಯಜಮಾನ್ತಿ ತುಂಬ ಸುಂದರವಾಗಿದ್ದಾರೆ. ಅವರನ್ನು ನೋಡಿದ್ರೆ ಇಲ್ಲಿಯವರು ಅಂತ ಅನಿಸಿಲ್ಲ, ಫಾರಿನವರು ಅಂತ ಅನಿಸುತ್ತೆ. ನನ್ನನ್ನು ನೋಡಿ ಅವ್ರುಗಳು ನಕ್ಕರು. ನನ್ನ ಕೈ ತುಂಬ ದುಡ್ಡು ಕೊಟ್ಟರು, ಕೆಲಸ ಮಾಡಿಸ್ಕೊಂಡು ಕಳಿಸಿದ್ರು. ನನಗೆ ತುಂಬ ಖುಷಿ, ಅಷ್ಟೊಂದು ದುಡ್ಡು ಸಿಕ್ಕಿತ್ತು. ನನ್ನ ಗೆಳೆಯ ಮತ್ತು ಮನೆಯವರು ಮಾಡಿದ ಅವಮಾನ ಮರೆತು ಹೋಯಿತು. ಪ್ರತಿದಿನ ಹೋಗಿ ಅವ್ರ ಮನೆಯಲ್ಲಿ ಏನಾದರೂ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ. ಅದೇ ರೀತಿ ನಾಳೆ ಸಾಯಂಕಾಲ ಕೂಡ ಅವರ ಮನೆ ಬಳಿ ಹೋಗಿ ಏನಾದರೂ ಸಹಾಯ ಬೇಕಾ ಅಂತ ಕೇಳಿದೆ. ಅವ್ರು ಎಲ್ಲದಕ್ಕೂ ಕೆಲಸದವರಿದ್ದಾರೆ, ಆದರೆ ಮನೆಗೆ ರೇಷನ್ ಬರೋದಕ್ಕೆ, ತರಕಾರಿ ತರೋದಕ್ಕೆ, ನನ್ನನ್ನು ಶಾಪಿಂಗ್ಗೆ ಕರ್ಕೊಂಡು ಹೋಗೋದಕ್ಕೆ ಡ್ರೈವರ್ ಬೇಕಿತ್ತು. ನೀನು ಮಾಡ್ತೀಯಾ ಅಂದರು. ಆಗ ನಾನು ಸಂಜೆ 5 ಗಂಟೆ ಮೇಲೆ ಬರ್ತೀನಿ ಮೇಡಮ್, 10 ಗಂಟೆ 11 ಗಂಟೆವರೆಗೂ ಬೇಕಾದರೂ ಮಾಡ್ತೀನಿ, ಹಗಲಲ್ಲಿ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ಅವರು ಒಪ್ಕೊಂಡ್ರು. ಆ ಮೇಡಮ್ ತುಂಬ ಚೆನ್ನಾಗಿ ಇಂಗ್ಲೀಷಲ್ಲಿ ಮಾತಾಡೋದು. ನನಗವ್ರು ಇಂಗ್ಲೀಷ್ ಮ್ಯಾಚ್ ಮಾಡೋದಕ್ಕೆ ತುಂಬ ಕಷ್ಟ ಆಯಿತು. ಅವರಿಗೆಲ್ಲ ಅಷ್ಟು ದುಡ್ಡು ಹೇಗೆ ಬರುತ್ತೆ? ಮನೆಯಲ್ಲಿ ಈಗಾಗಲೇ 3-4 ಜನ ಡ್ರೈವರ್ ಇದ್ದಾರೆ. ಕೇವಲ ಮೇಡಮ್ನ ಶಾಪಿಂಗ್ ಕರ್ಕೊಂಡು ಹೋಗೋದಕ್ಕೆ ನನ್ನನ್ನು ಚಾಯ್ಸ್ ಮಾಡಿರೋದು ಅಂದಾಗ ನನಗೆ ಖುಷಿ ಆಯಿತು. ಅವ್ರಿಗೆ ಇಷ್ಟ ಆಗಿರೋದು ತಂದು ಕೊಡ್ತಿದ್ದೆ. ₹1 ಕೂಡ ಎಕ್ಸ್ಟ್ರಾ ತಗೊಳ್ತಾನೇ ಇರಲಿಲ್ಲ. ಶಾಪಿಂಗ್ ಕರ್ಕೊಂಡು ಹೋದಾಗಲೂ ಕೂಡ ಅವರನ್ನು ರಾಣಿ ಥರನೇ ಕರ್ಕೊಂಡು ಹೋಗ್ತಿದ್ದೆ. ಅವರು ಇಂಪ್ರೆಸ್ ಆಗ್ತಿದ್ರು. ಪ್ರತಿದಿನ ಕೂಡ ಅವ್ರ ಪರ್ಸಲ್ಲಿ ಎಷ್ಟು ದುಡ್ಡಿರುತ್ತೆ ಅಷ್ಟು ನಾನು ಮನೆಗೆ ಬಂದಾಗ ನನಗೆ ಕೊಟ್ಟುಬಿಡ್ತಿದ್ರು. ತಿಂಗಳಿಗೆ ಸಂಬಳ ಕೂಡ ಕೊಡ್ತಿದ್ರು. ನನ್ನ ಆಫೀಸ್ ಸಂಬಳಕ್ಕಿಂತ 3 ಪಟ್ಟು ಸಂಬಳನ ಕೇವಲ ಸಾಯಂಕಾಲ ಅವರನ್ನು ಶಾಪಿಂಗಿಗೆ ಕರ್ಕೊಂಡು ಹೋಗೋ ಕೆಲಸಕ್ಕೆ ಅವ್ರು ಕೊಡ್ತಿದ್ದಾರೆ. ನಾನು ಅದೃಷ್ಟವಂತ ಅಂತ ಅನ್ನಿಸ್ತು. ಸ್ವಲ್ಪ ದಿನ ನೋಡಿ ಆಫೀಸ್ ಕೆಲಸನ ಬಿಟ್ಟುಬಿಡ್ತೀನಿ. ಮೇಡಮ್ ಜೊತೆ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತೀನಿ. ಅವರು ಅವ್ರ ಗಂಡಂಗೂ ಹೇಳ್ತಿದ್ರು, ಇವನು ತುಂಬ ಒಳ್ಳೆಯವನು, ತುಂಬ ಹಾನೆಸ್ಟ್, ₹1 ಮೋಸ ಮಾಡೋದಿಲ್ಲ ಅಂತ. ಆಗ ಅವರು ನನ್ನ ಸಂಬಳನ ಹೆಚ್ಚಿಗೆ ಮಾಡಿದರು. ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಈಗ ನನಗೆ ಒಳ್ಳೆಯದಾಗ್ತಿದೆ. ಅಷ್ಟೇ ಅಲ್ಲ, ನೀನು ಹೊಸ ಮನೆನ ಕಾಸನ್ನು ಕೊಡ್ತೀನಿ ಅಂತ ಹೇಳ್ತಿದ್ರು. ಈ ಮಧ್ಯೆ ನನ್ನ ತಂಗಿಗೂ ಕೂಡ ಹುಡುಗ ಸೆಟ್ಟಾಯಿತು. ವಿಷಯ ಹೇಳಿದಾಗ ಅವರು ಕೈ ತುಂಬ ದುಡ್ಡು ಕೊಟ್ಟರು. ತುಂಬ ಗ್ರ್ಯಾಂಡಾಗಿ ಮದುವೆನ ಅವ್ರ ದುಡ್ಡಿಂದನೇ ಮಾಡಿದೆ. ಇದೆಲ್ಲ ಕನಸು. ನನ್ನ ಮೇಲೆ ಅವರು ಇಷ್ಟೊಂದು ಯಾಕೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಒಂದು ಸಲನೂ ನನಗೆ ಯೋಚನೆನೇ ಬರಲಿಲ್ಲ. ಅವ್ರು ತುಂಬ ಒಳ್ಳೆಯವರು, ತುಂಬ
ತುಂಬ ದುಡ್ಡಿದೆ, ಅದಕ್ಕೆ ಕೊಡ್ತಿದ್ದಾರೆ ಅಂತ ಅಂದ್ಕೊಂಡೆ. ಮನೆಯಲ್ಲಿ ಅಮ್ಮ ಅವ್ರಿಗೆ ಆಗಾಗ ಅವ್ರಿಗಿಷ್ಟವಾದ ಅಡುಗೆನ ಮಾಡಿ ನನ್ನ ಕೈಯಲ್ಲಿ ಕಳಿಸ್ತಿದ್ರು. ಅವ್ರಿಗಿಷ್ಟ ಆದರೂ ಕೂಡ ಅಡುಗೆ ಆಗೋದಕ್ಕೆ ನನ್ನ ಕೈ ತುಂಬ ದುಡ್ಡನ್ನು ಕೊಡ್ತಿದ್ದ. ಇವುಗಳ ಮಧ್ಯೆ ಅಮ್ಮಂಗೆ ಎದೆ ನೋವು ಶುರುವಾಯಿತು. ಡಾಕ್ಟರ್ ಬಳಿ ಕರ್ಕೊಂಡು ಹೋದಾಗ ಅರ್ಜೆಂಟ್ ಆಪ್ರೇಷನ್ ಮಾಡಬೇಕು, 5 ಲಕ್ಷ ದುಡ್ಡು ಬೇಕೇ ಬೇಕು ಅಂತ ಹೇಳಿದ್ರು. ನನಗೆ ಧೈರ್ಯ ಆಯಿತು, ಮೇಡಮ್ ಕೊಡ್ತಾರೆ, ನನ್ನನ್ನು ಕೈ ಬಿಡೋದಿಲ್ಲ, ನನ್ನ ಪಾಲಿನ ದೇವತೆ ಅವರು ಅಂತ. ಅವ್ರು ಬಂದಾಗಿನಿಂದಾನೇ ನಾನು ಒಳ್ಳೆ ಬಟ್ಟೆ ನೋಡ್ತಿರೋದು. ನನ್ನ ತಂಗಿ ಮದುವೆನೂ ಮಾಡಿದವರು, ಅಮ್ಮನ ಆಸ್ಪತ್ರೆ ಖರ್ಚಿಗೆ ಕೊಡೋದಿಲ್ವಾ ಅಂತ ಅವರ ಮನೆ ಕಡೆ ನಡೆದೆ. ಆದರೆ ಮೇಡಮ್ ಎಂದಿನಂತೆ ನಾನು ದುಡ್ಡು ಕೇಳಿದ್ದೆ. ಅಮ್ಮನ ಅನಾರೋಗ್ಯದ ಸಮಸ್ಯೆನ ಹೇಳಿದಾಗ ಅವರು ಸ್ವಲ್ಪ ಬೇಸರ ಮಾಡಿಕೊಂಡ್ರು ಅಂತ ಅನಿಸುತ್ತೆ. ನಂತರ ಮನೆಯ ಕೆಲಸದವರಿಗೆಲ್ಲ ಫೋನ್ ಮಾಡಿ, ಇವತ್ತು ಮನೆಯಲ್ಲಿ ಯಾರೋ VIP ಬರ್ತಾರೆ, ನೀವೆಲ್ಲ ಮನೆನ ಈಗಲೇ ಖಾಲಿ ಮಾಡಿ ಅಂತ ಕೆಲಸದವ್ರಿಗೆ ಹೇಳಿದರು. ಅರ್ಧ ದಿನ ರಜಾನೂ ಕೊಟ್ಟರು. ಬಾಸ್ ಕೂಡ ಮನೆಯಲ್ಲಿಲ್ಲ. ಇನ್ಯಾರು ಬರ್ತಾರೆ, ಇವ್ರಿಗೆ ಯಾಕೆ ಪ್ರೈವಸಿ ಬೇಕು ಅಂತ ಯೋಚಿಸ್ತಾ ಇದ್ದೆ. ಆದರೆ ನೀನು ನನ್ನ ಒಂದು ಕೆಲಸ ಮಾಡಬೇಕು, ಅದೇನು ಅಂದರೆ ಅಂತ ಹೇಳಬೇಕಾದಾಗ ಯಾರೋ ಕೆಲಸದವರು ಏನೋ ಕ್ಲಾರಿಫಿಕೇಷನ್ಗೆ ಬಂದ. ಆಗ ಮೇಡಮ್ ತುಂಬ ಕೋಪ ಮಾಡಿಕೊಂಡ್ರು. ಅವ್ರ ಕೋಪನ ನಾನು ಯಾವತ್ತೂ ನೋಡಿಲ್ಲ. ನಿಮಗೆಲ್ಲ ಹೇಳಿದೆ ಅಲ್ವಾ, ಎಲ್ಲರೂ ಅರ್ಧ ದಿನ ರಜಾ ತಗೊಂಡು ಹೋಗಿ, ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ನಿಮ್ಮ ಯಜಮಾನರು ಮನೇನಿಲ್ಲ ಅಂತ ಹೇಳಿದ್ರು. ನಾನು ಭಯದಿಂದಾನೇ ಇದ್ದೆ. ದುಡ್ಡು ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರೆ ನಾನು ಇಷ್ಟು ಅರ್ಜೆಂಟಲ್ಲಿ ಯಾರ ಬಳಿ ದುಡ್ಡು ತಗೊಳ್ಳಿ ಅಂತ ತಲೆ ತಿರುಗ್ತಿತ್ತು. ಅಷ್ಟರಲ್ಲಿ ಅವರೆಲ್ಲ ಸಾರಿ ಮೇಡಮ್ ಅಂತ ಹೊರಟೋದ್ರು. ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿದ್ರು. ನಿನಗೆ ದುಡ್ಡು ಈಗಾಗಲೇ ತುಂಬಾ ಕೊಟ್ಟಿದ್ದೀನಿ, ಅದನ್ನು ಯಾವಾಗ ತಂದು ಕೊಡ್ತೀಯಾ ಅಂತ ಕೇಳಿದ್ರು. ನಾನು ಅಲ್ಲೇ ಕೆಳಗೆ ಕುಸ್ತು ಹೋದೆ. ಮೇಡಮ್, ಇಲ್ಲಿವರೆಗೂ ನನಗೆ 50 ಲಕ್ಷಕ್ಕಿಂತ ಹೆಚ್ಚು ದುಡ್ಡು ಕೊಟ್ಟಿದ್ದೀರಾ, ಅದನ್ನೆಲ್ಲ ಫ್ರೀ ಅಂತ ಆದರೆ ಅವ್ರಿಗೆ ರಿಟರ್ನ್ ಮಾಡಬೇಕಾ? ನಾನು ಎಷ್ಟು ಸಂಪಾದನೆ ಮಾಡಿದ್ರೂ ಸಾಧ್ಯ ಇಲ್ಲ. ನಾನು ಅಳೋದಕ್ಕೆ ಶುರು ಮಾಡಿದೆ. ಆಗ ಮೇಡಮ್, ಗಂಡಸಾಗ ಅಳ್ತೀಯ, ಸ್ವಲ್ಪ ಧೈರ್ಯದಿಂದ ಇರು, ನೀನು 50 ಲಕ್ಷ ಕೇಳೋದಿಲ್ಲ, ಹಾಗೂ ನೀನಮ್ಮನ ಆಪ್ರೇಷನ್ಗೆ 5 ಅಲ್ಲ 10 ಲಕ್ಷ ಕೊಡ್ತೀನಿ. ನಾನು ಹೇಳಿದ ಕೆಲಸನ ಮಾಡಬೇಕು, ಯಾವುದೇ ನಾಚಿಕೆ ಇಲ್ಲದೆ, ಸಂಕೋಚ ಇಲ್ಲದೆ ಅಂತ ಹೇಳಿದಾಗ, ಇನ್ನು ನಾನೇನೋ ಹುಡುಗಿನ, ನಾಚಿಕೆ ಬೋರ್ಡು ಇವೆಲ್ಲ ಏನು ವಿಷಯ ಅಂತ ಅನ್ನಿಸ್ಬೇಕಾದಾಗ ಮೇಡಮ್ ನನ್ನ ಕೈಯನ್ನು ಹಿಡ್ಕೊಂಡ್ರು. ನನ್ನ ಜೊತೆ ರಾತ್ರಿ ನೀನು ಕಳಿಬೇಕು, ನನ್ನ ಗಂಡ ಇದ್ದಿದ್ರೆ ನನ್ನ ಜೊತೆ ಹೇಗೆ ಕಳೀತಿದ್ರೋ ಅದೇ ರೀತಿ, ಸ್ವಲ್ಪ ಕೂಡ ನಾಚಿಕೆ ಮುಜುಗರ ಪಡೆದೆ ಅಂತ ಇಂಗ್ಲೀಷಲ್ಲಿ ಹೇಳಿದ್ರು. ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ. ಅರ್ಥ ಆದರೂ ಕೂಡ ಅಷ್ಟು ಚಂದದ ಗಂಡನನ್ನು ಬಿಟ್ಟು ನನ್ನ ಬಳಿ ಹೇಗೆ ಮಲ್ಕೊಳ್ತಾರೆ ಮೇಡಮ್, ಸರಿಯಾಗಿ ಹೇಳಿ ಅಂತ ಪದೇ ಪದೇ ಕೇಳಿದಾಗ ಅವ್ರು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿದ್ರು. ನಿಜವಾಗ್ಲೂ ಅವ್ರ ಜೊತೆ ಹಾಸಿಗೆ ಹಂಚ್ಕೊಳ್ಬೇಕು ಅಂತ ಮೊದಲು ನನಗೆ ವಿಚಿತ್ರ ಭಯ ಆದರೂ ನಂತರ ನನ್ನ ಅದೃಷ್ಟನೇ ಅಲ್ವಾ ಇಂಥ ಸುಂದರವಾದ ಮೇಡಮ್ ಜೊತೆ ರಾತ್ರಿನ ಕಳೆಯೋದು. ಅಥವಾ ಇವ್ರಿಗೆ ಯಾವುದಾದ್ರೂ ಕಾಯಿಲೆ ಇದ್ದರೆ ಅಂತ ಯೋಚಿಸ್ಬೇಕಾದಾಗ ಅವ್ರು ತಮ್ಮ ಮೆಡಿಕಲ್ ರಿಪೋರ್ಟ್ನ ತಂದು ತೋರಿಸಿದ್ರು. ಅವ್ರು ಸಂಪೂರ್ಣವಾಗಿ ಹೆಲ್ತಿಯಾಗಿದ್ದಾರೆ ಅಂತ. ಅಷ್ಟೇ ಅಲ್ಲ, ನನ್ನ ಮೆಡಿಕಲ್ ರಿಪೋರ್ಟ್ನೂ ಕೂಡ ತೋರಿಸಿದ್ರು. ಇದನ್ನೆಲ್ಲ ಕಳೆದ ವಾರ ಮೇಡಮ್ ಹಾಸ್ಪಿಟಲ್ಗೆ ಹೋದಾಗ ಕೇವಲ ನಾವು ಮಾತ್ರ ಪರೀಕ್ಷೆ ಮಾಡಿಕೊಂಡ್ರೆ ಸಾಲದು, ನೀನು ಆರೋಗ್ಯವಾಗಿರಬೇಕು, ನೀನು ಮಾಡಿಸ್ಕೊ ಅಂತ ಹೇಳಿದ್ರು. ಅಂದರೆ ನನ್ನ ಆರೋಗ್ಯಕ್ಕಾಗಿ ಅಲ್ಲ, ಇವ್ರ ಜೊತೆ ಮಲಗೋದಕ್ಕೆ ನಾನು ಎಲ್ಲದರಲ್ಲೂ ನೆಗೆಟಿವ್ ಇರಬೇಕಿತ್ತೇನೋ ಅಂತ ಯೋಚಿಸೋದಕ್ಕೆ ಶುರು ಮಾಡಿದೆ. ನನ್ನ ಬಳಿ ಇನ್ನು ಯಾವ ದಾರಿನೂ ಇರಲಿಲ್ಲ. ಮೇಡಮ್ ಜೊತೆ ರಾತ್ರಿ ಕಳಿಬೇಕು, ಇನ್ನೊಂದು ಈ ಪ್ರಪಂಚನ ಬಿಟ್ಟು ಹೋಗಬೇಕು, ಅದು ಸಾಧ್ಯ ಇಲ್ಲ. ನನ್ನನ್ನು ನಂಬಿ ತುಂಬ ಜನ ಇದ್ದಾರೆ ಅಂತ ಯೋಚಿಸ್ತಿದ್ದೆ.
ಅಷ್ಟರಲ್ಲಿ ಮೇಡಮ್ ಬಂದು ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮುದ್ದನ್ನು ಕೊಟ್ಟರು. ನಾನು ನಿಜವಾಗ್ಲೂ ಸ್ಪಂದಿಸಲಿಲ್ಲ. ಅವ್ರು ನನ್ನನ್ನು ಜೋರಾಗಿ ತಡೆದ್ರು. ನಾನು ಕೆಳಗೆ ಬಿದ್ದೆ. ಅವ್ರು ಕಿರಿಸ್ತಾ ಹೇಳಿದ್ರು, ನಾನು ನಿಮಗೆ ಹೇಳಿದೆ ನೀನು ನನ್ನ ಗಂಡನ ರೀತಿಯೇ ವರ್ತಿಸ್ಬೇಕು ಅಂತ, ನಾಚಿಕೆ ಬಿಟ್ಟು ಅಂತ ಹೇಳಿದ್ರು. ನಿಧಾನವಾಗಿ ಎದ್ದು ಅವ್ರ ಬಳಿ ಹೋದೆ. ಆಗ ಪುನಃ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಯಿತು. ಮೊದಲ ಹುಡುಗಿ. ನಾನಿದ್ದ ಪರಿಸ್ಥಿತಿನಲ್ಲಿ ಯಾವ ಹುಡುಗಿನೂ ನನ್ನ ಹಿಂದೆ ಬೀಳ್ತಿರ್ಲಿಲ್ಲ, ನಾನು ಕೂಡ ಹೋಗ್ತಿರ್ಲಿಲ್ಲ. ಆದರೆ ಒಂದು ಸುಂದರವಾದ ಹುಡುಗಿ ನನ್ನ ಜೊತೆ ನನಗೇ ದುಡ್ಡು ಕೊಟ್ಟು ರಾತ್ರಿ ಕಳೀತಿದ್ದಾಳೆ. ನಾನು ಅದೃಷ್ಟವಂತ ಅಂತ ಅಂದ್ಕೊಂಡೆ. ರಾತ್ರಿ ಪೂರ್ತಿ ಸುಂದರವಾಗಿ ಸುಖ ಕೊಡಬೇಕು ಅಂತ ನಿರ್ಧರಿಸಿದೆ. ಅವರನ್ನು ಎತ್ಕೊಂಡು ಹಾಸಿಗೆ ಮೇಲೆ ಮಲಗಿಸ್ದೆ. ಅವರು ಕೂಡ ಅದಕ್ಕೆ ಸಹಕರಿಸಿದ್ರು. ತುಂಬ ಅದ್ಭುತವಾಗಿತ್ತು ಆ ಕ್ಷಣ. ಅವ್ರ ಗಂಡ ಬಂದು ಕಾಲಿಂಗ್ ಬೆಲ್ ಮಾಡ್ತಿದ್ದಾರೆ. ಯಾಕಂದರೆ ಬಾಸ್ ಬೆಲ್ ಮಾಡಿದ್ರೆ ಮಾತ್ರ ಹೊಸ ಮ್ಯೂಸಿಕ್ ಬರುತ್ತೆ. ಮನೆಯಲ್ಲಿ ನಾನು ಸಡನ್ನಾಗಿ ಭಯದಿಂದ ಮಂಚದ ಕೆಳಗಡೆ ಅಡುಕೊಂಡೆ. ಮೇಡಮ್ ಅವ್ರ ಗಂಡಂಗೆ ಫೋನ್ ಮಾಡಿ ಹೇಳಿದ್ರು, ನಾನು ತುಂಬ ನಿದ್ದೆ ಮಾಡ್ತಾಯಿದ್ದೀನಿ, ಬಾಗಿಲು ತೆಗೆಯೋದಕ್ಕೆ ಆಗೋದಿಲ್ಲ, ಕೆಲಸಗಾರನೆಲ್ಲ ಹೊರಗೆ ಕಳಿಸಿದ್ದೀನಿ, ಸ್ವಲ್ಪ ಹೊತ್ತು ಬಿಟ್ಟು ಬಾ ಅಂತ ಹೇಳಿದ್ರು. ನಂತರ ನನಗೆ ಒಂದು ಮೀಟಿಂಗ್ ಇದೆ, ನಾನು ಹೋಗ್ತೀನಿ, ಪರವಾಗಿಲ್ಲ ಬಿಡು, ಆಫೀಸಲ್ಲೇ ಫ್ರೆಶ್ ಆಗ್ತೀನಿ ಅಂತ ಹೊರಟೇ ಹೋದರು. ನಂಗೆ ಆಶ್ಚರ್ಯ ಆಗೋಯಿತು. ಅವ್ರು ನನ್ನನ್ನು ಬರೋದಕ್ಕೆ ಹೇಳಿದ್ರು. ಮೇಡಮ್ ಸರ್ ಅಂತ ಏನೋ ಹೇಳೋದಕ್ಕೆ ಹೋದೆ. ಅವರು ನನ್ನ ಬಾಯನ್ನು ಮುಚ್ಚಿದ್ರು. ಈ ವಿಷಯದ ಬಗ್ಗೆ ಬೇಡ, ಈ ಕೆಲಸದ ಬಗ್ಗೆ ಗಮನ ಕೊಡು ಅಂತ ಅಂದು ರಾತ್ರಿ ಮೇಡಮ್ನ ನಾನು ರಾಣಿಯಂತೆ ನೋಡಿಕೊಂಡೆ. ನಾನು ಮದುವೆ ಆದರೆ ನನ್ನ ಹುಡುಗಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದ ಪ್ರೀತಿನ ಮೇಡಮ್ ಅವ್ರಿಗೆ ಕೊಟ್ಟು ಅವ್ರನ್ನ ಸಂಪೂರ್ಣವಾಗಿ ತೃಪ್ತಿಪಡಿಸಿದೆ. ಯಾಕಂದರೆ ನನಗೆ ದುಡ್ಡು ಬೇಕಿತ್ತು ಅನ್ನೋದು ಮೊದಲ ಇಚ್ಛೆ ಆಗಿದ್ದರೂ ಅವ್ರ ಜೊತೆ ಕ್ಷಣನ ಕಳೀತಾ ನಿಜವಾಗ್ಲೂ ಅವ್ರ ಮೇಲೆ ಪ್ರೀತಿ ಬರೋದಕ್ಕೆ ಶುರುವಾಯಿತು. ಇಬ್ಬರು ಮಲ್ಕೊಂಡ್ವಿ. ರಾತ್ರಿ ಪೂರ್ತಿ ಆ ಒಂದೊಂದು ಕ್ಷಣನೂ ನಾನು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಎಚ್ಚರನೇ ಇದ್ದೆ. ಆದರೆ ಅವ್ರ ಮೇಲೆ ನಂಗೆ ನಿದ್ರೆ ಬಂದುಬಿಟ್ಟಿತ್ತು. ಬೆಳಗ್ಗೆ ಎಚ್ಚರಾದಾಗ ಮೇಡಮ್ ಅವರು ಫ್ರೆಶ್ ಆಗಿ ತುಂಬ ಡಿಫ್ರೆಂಟ್ ಆಗಿರೋ ಗೌನನ್ನು ಹಾಕ್ಕೊಂಡಿದ್ರು. ನಾನು ಅವ್ರ ಹಾಸಿಗೆ ಮೇಲೆ ಮಲಗಿದ್ದೆ. ನಂಗೆ ಭಯ ಆಯಿತು. ಬೇಗ ಎದ್ದು ಹೋಗಿ ಬಾತ್ರೂಮ್ಗೆ ನಾನು ಫ್ರೆಶ್ ಅಪ್ ಆಗಿ ನನ್ನ ಹಳೆಯ ಬಟ್ಟೆನ ಹಾಕ್ಕೊಳ್ಳೋಣ ಅಂತ ನೋಡಿದ್ರೆ ಬಾತ್ರೂಮಲ್ಲಿ ಹೊಸ ಬಟ್ಟೆಗಳಿದ್ವು. ನನ್ನ ಸೈಜ್ ಬಟ್ಟೆಗಳು. ನಾನು ಹಾಕೋ ಬಟ್ಟೆ ರೀತಿಯೇ ಇತ್ತು. ಅದನ್ನು ಮೇಡಮೇ ಇಟ್ಟಿರ್ತಾರೆ ಅಂತ ತಿಳಿದು ಆ ಬಟ್ಟೆನ ಹಾಕ್ಕೊಂಡು ಹೇಳ್ದೆ ಕೇಳದೆ ಅಲ್ಲಿಂದ ಹೋಗೋ ತರಾತುರಿನಲ್ಲಿದ್ದೆ. ನನ್ನ ಯೋಚನೆ ಮೇಡಮ್ ಒಬ್ಬರೇ ಇದ್ದರು. ಅವ್ರ ಜೊತೆ ಬೇಕಿತ್ತೇನೋ, ಅದಕ್ಕೆ ನನ್ನ ಜೊತೆ ಆಟ ಆಡಿದ್ರು. ಫಾರಿನ್ ಮಹಿಳೆ ಆಗಿರೋದ್ರಿಂದ ಅಲ್ಲಿದೆಲ್ಲ ಸಹಜ. ಆದರೆ ಇಲ್ಲಿ ಇದು ದೊಡ್ಡ ತಪ್ಪು. ಹುಡುಗ ಆಗಲಿ ಹುಡುಗಿ ಆಗಲಿ ಅವ್ರ ಮುಖ ಮುಚ್ಕೊಂಡು ಹೋಗ್ತಿದ್ದೆ. ಆಗ ಮೇಡಮ್, ನಿನಗೆ ದುಡ್ಡು ಬೇಡ ಅಂತ ಆಕೆ ಹೇಳಿದ್ರು ತುಂಬ ಜೋರಾಗಿ. ಆಗ ಅಮ್ಮನ ಆಸ್ಪತ್ರೆಯ ವಿಷಯ ನನಗೆ ನೆನಪಾಯಿತು. ಏನೂ ಮಾತಾಡದೆ ಅವ್ರ ಬಳಿ ಹೋಗಿ ನಿಂತ್ಕೊಂಡೆ. ಅವರೊಂದು ದೊಡ್ಡ ಬ್ಯಾಗ್ನ ಕೊಟ್ಟರು. ಇದ್ರ ತುಂಬ ಕ್ಯಾಶ್ ಇದೆ, ನೀನು ಅಮ್ಮನ ಆಸ್ಪತ್ರೆಗೆ ಕಟ್ಟಬೇಕು ಅಂತ ಹೇಳಿದ್ದೆ, ನೀನು ಕೇಳಿದ್ದಕ್ಕಿಂತ ಜಾಸ್ತಿನೇ ದುಡ್ಡಿದೆ, ಇನ್ನೂ ಬೇಕಾದರೆ ನಾನು ನಿನ್ನ ಅಕೌಂಟಿಗೂ ಹಾಕ್ತೀನಿ, ಒಂದು ಫೋನ್ ಮಾಡು ಅಂತ ಹೇಳಿದ್ರು. ನಾನು ಮೇಡಮ್ ಅಂತ ಏನೋ ಹೇಳೋದಕ್ಕೆ ಹೋದಾಗ ರಾತ್ರಿ ವಿಷಯದ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡಬಾರ್ದು, ಆ ವಿಷಯ ಆಯಿತು, ಅಲ್ಲೇ ಬಿಟ್ಬಿಡು, ಅದನ್ನು ಯಾರ ಬಳಿನೂ ನೀನು ಹೇಳಬಾರ್ದು ಅಂತ ಹೇಳಿದ್ರು. ನಾನು ಅದನ್ನು ಚಾಚು ತಪ್ಪದೆ ಪಾಲಿಸ್ತೀನಿ ಅಂತ ಆಸ್ಪತ್ರೆ ಕಡೆಗೆ ಹೋದೆ. ಅಮ್ಮನ ಆಸ್ಪತ್ರೆಗೆ ಬೇಕಾದ ದುಡ್ಡನ್ನು ಕಟ್ಟಿದೆ. ಆಪ್ರೇಷನ್ ಸಕ್ಸಸ್ಸು ಆಯಿತು. ಅಮ್ಮ ತುಂಬ ಖುಷಿಪಟ್ಟರು. ನನ್ನ ಮಗ ನನ್ನನ್ನು ಕಾಪಾಡಿಬಿಟ್ಟ, ಇನ್ಯಾವತ್ತೂ ನಿನ್ನನ್ನು ಬೈಯೋದಿಲ್ಲ ಅಂತ ಅಪ್ಪ ತಂಗಿಯಂದರು ಕೂಡ ನನ್ನನ್ನು ಹೊಗಳಿದ್ರು. ದುಡ್ಡು ಬರ್ತಾಯಿದ್ರೆ ಪ್ರತಿಯೊಬ್ಬರು ಹೊಗಳ್ತಾರೆ ಅಂತ ಅಂದ್ಕೊಂಡೆ. ಈ ಪ್ರಾಸೆಸ್ ಆಗೋದ್ರ ಸುಮಾರು ಒಂದು ವಾರ ಆಯಿತು. ನಾನು ಮನೆ ಕಡೆನೇ ಹೋಗಿಲ್ಲ. ಭಯದಿಂದ ಮೇಡಮ್ ಅವ್ರ ಗಂಡ ಬಂದು ಈ ವಿಷಯ ಗೊತ್ತಾಗ್ಬಿಟ್ರೆ ನನ್ನನ್ನು ಬಿಡ್ತಾರಾ
ಭಯ ಆದರೂ ಧೈರ್ಯ ಮಾಡಿ ಮನೆ ಕಡೆ ನಡೆದೆ. ನಮ್ಮ ಮನೆ ಪಕ್ಕ ಆ ದೊಡ್ಡ ಬಿಲ್ಡಿಂಗ್ ಇದ್ದಿದ್ದರಿಂದ ಅವ್ರ ಜೊತೆ ಕಳೆದ ರಾತ್ರಿಯ ಕ್ಷಣಗಳು ನೆನಪಾಗ್ತಿತ್ತು. ನಂತರ ನನ್ನ ಬಾಸ್ ಏನಾದರೂ ತೊಂದರೆ ಮಾಡಿದ್ರೆ, ಅವ್ರಿಗೆಲ್ಲ ಕಡೆ ನೆಟ್ವರ್ಕ್ ಇದೆ, ಅಕಸ್ಮಾತ್ ನಮ್ಮ ಬಾಸ್ ಕೇಳಿ ನನ್ನನ್ನು ಕೆಲಸದಿಂದ ತೆಗೆಸಾಕ್ಬಿಟ್ರೆ ಅಂತ ಭಯ ಪಡ್ತಿದ್ದೆ. ರೂಮಲ್ಲಿ ಮಲಗಿ ಅಡಗಿ ಕುಳಿತವನು 2 ದಿನ ಇದೇ ರೀತಿ ಮಾಡ್ತಿದ್ದೆ. ಆದರೆ ನನ್ನ ಕೈಯಲ್ಲಿ ತಡೆಯೋಕ್ಕೆ ಸಾಧ್ಯ ಆಗದೆ ಅವ್ರ ಮನೆ ಬಳಿ ಹೋದೆ. ಅಲ್ಲಿದ್ದ ಸೆಕ್ಯೂರಿಟಿನ ನೋಡಿ ಹಾಯ್ ಮಾಡಿದ್ರು. ಎಷ್ಟು ದಿನದಿಂದ ನಿನಗಾಗಿ ಕಾಯ್ತಿರೋದು, ನೀನು ಬಂದೇ ಇಲ್ಲ, 2 ದಿನದಲ್ಲೇ ನಾನು ನಿನ್ನ ಮನೆ ಬಳಿ ಬರ್ತಿದ್ದೆ ಅಂತ. ತಕ್ಷಣ ನನಗೆ ಭಯ ಹೆಚ್ಚಾಯಿತು. ಎದೆ ಓಡ್ಕೊಳ್ಳೋದಕ್ಕೂ ಪ್ರಾರಂಭಿಸ್ತು. ಭಯದಿಂದ ಅವನ ಮುಖನ ನೋಡಿದೆ. ಆಗೋನು ಒಳಗೆ ಹೋಗಿ ಕಾರಿನ ಕೀನ ತಂದುಕೊಟ್ಟ. ನೀನು ಓಡಿಸ್ತಿದ್ದಿದ್ದ ಕಾರನ್ನು ನಿನಗೆ ಕೊಡಬೇಕು ಅಂತ ಮೇಡಮ್ ಹೇಳಿದ್ರು. ಮೇಡಮ್ ಅವರು ಅಂದಾಗ ಆ ವಾರ ಅವ್ರ ದೇಶಕ್ಕೆ ಅವರು ಹೊರಟೋದ್ರು. ಸಾರ್ಗೆ ಒಂದು ಪ್ರಾಜೆಕ್ಟ್ ಇತ್ತಂತೆ ಇಂಡಿಯಾದಲ್ಲಿ, ಅದಕ್ಕೆ ಬಂದಿದ್ದರು. ನಿನಗೆ ಈ ಕಾರನ್ನು ಕೊಡೋದಕ್ಕೆ ಹೇಳಿದರು. ನಿನ್ನ ಜೀವನ ಉದ್ಧಾರಕ್ಕಾಗಿ. ನಿನಗೆ ತುಂಬ ಕಷ್ಟ ಅಂತೆ, ಮನೇನ ಸಾಕೋದಕ್ಕೆ ಕಷ್ಟ ಆಗುತ್ತೆ ಅಂತ ಪಾರ್ಟ್ ಟೈಮ್ ಟ್ಯಾಕ್ಸಿನ ಓಡಿಸ್ಕೊಂಡು ಸಂಪಾದನೆ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ಮೇಡಮ್ ಕೊಟ್ಟರು. ಅಷ್ಟೇ ಅಲ್ಲ, ನನಗೂ ಕೂಡ ನನ್ನ ಮಗಳು ಮದುವೆಗೆ ದುಡ್ಡು ಕೊಟ್ಟು ಹೋಗಿದ್ದಾರೆ ಅಂತ ಸೆಕ್ಯೂರಿಟಿ ಹೇಳಿದ. ಮೇಡಮ್ನ ತುಂಬ ಹೊಗಳುತ್ತಿದ್ದ. ಆ ಕಾರಿನ ಬೆಲೆ ಸುಮಾರು 70-80 ಲಕ್ಷ. ಕೇವಲ ಒಂದೇ ಒಂದು ರಾತ್ರಿ ಅವ್ರ ಜೊತೆ ಕಳೆದಿದ್ದಕ್ಕಾಗಿ ನಂಗೆ ಅಷ್ಟೊಂದು ಕೊಟ್ರ. ಅವ್ರ ಜೊತೆ ಕಳೆದ ಕ್ಷಣನ ನೆನಪಿಸ್ಕೊಂಡು ಕಣ್ಣೀರು ಬಂತು. ಯಾವುದೇ ಕಾರಣಕ್ಕೂ ನಾನು ಆ ಕ್ಷಣಗಳನ್ನು ನೆನಪು ಮಾಡಿಕೊಳ್ಬಾರ್ದು. ಅವ್ರ ಜೊತೆ ನಾನು ಪ್ರಾಮಾಣಿಕವಾಗಿ ರಾತ್ರಿನ ಕಳೆದೆ. ನಿಜವಾಗ್ಲೂ ನಾನು ಅವ್ರಿಗೆ ಪ್ರೀತಿನೇ ತೋರಿಸಿದ್ದು. ನನ್ನಂಥ ಸಾಮಾನ್ಯ ಮನುಷ್ಯನ ದೇಹಕ್ಕೆ ಅವ್ರು ಯಾಕೆ ಆಕರ್ಷಿತರಾದರು? ಯಾಕಂದರೆ ಅವ್ರ ಗಂಡ ಜಿಮ್ ಬಾಡಿ. ಇದೆಲ್ಲವನ್ನ ತಲೆ ಚಿಟ್ಟಂತ ಅನ್ನಿಸ್ತಿತ್ತು. ಮೇಡಮ್ ಅವ್ರು ಕೊಟ್ಟು ಕಾರಿನಲ್ಲಿ ಸಂಪಾದನೆ ಮಾಡೋದಕ್ಕೆ ಆರಂಭಿಸಿದೆ. ನಾನು ಕೆಲಸಕ್ಕೆ ಹೋದಾಗ ಮಾಡೋ ಸಂಪಾದನೆಗಿಂತ ಜಾಸ್ತಿ ಬರ್ತಿತ್ತು. ಅದರಿಂದ ಕೆಲಸ ಬಿಟ್ಟು ಪೂರ್ತಿಯಾಗಿ ಇದೇ ಕೆಲಸದಲ್ಲಿ ತೊಡಕೊಂಡೆ. ದಿನಗಳು ಕಳೆದಂತೆ ಅವರನ್ನು ಮರೆಯೋದಕ್ಕೆ ಪ್ರಾರಂಭಿಸಿದ್ದೆ. ಆದರೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಈಗ ಅವರು ನನ್ನ ಕನಸಿನ ರಾಣಿ ಆಗಿಬಿಟ್ಟಿದ್ದಾರೆ ಅಂದರು, ಕೂದ್ರು. ಈಗ ಅವರೇ ನನಗೆ ಹೆಂಡತಿಯ ರೀತಿ ಪ್ರತಿ ಕ್ಷಣ ನನ್ನ ಜೊತೆಗಿದ್ದಾರೆ. ಆಗ ನನ್ನ ಮನಸ್ಸಿಗೆ ಹೇಳ್ತಿದ್ದೀನಿ, ಅದರಿಂದ ಖುಷಿಯಾಗೂ ಇದ್ದೀನಿ. ನಾನು ಅವ್ರ ಗಂಡ ಆಗಿದ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಒಂದು ರಾತ್ರಿ ಕಳೆದೆ. ಅಷ್ಟರಲ್ಲಿ ನಾನು ಅವರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನನ್ನ ಪ್ರೀತಿ ಸತ್ಯ ಅಂತ ಪ್ರತಿದಿನ ನನಗೆ ನಾನೇ ಹೇಳ್ಕೊಳ್ತಿದ್ದೆ. ಇದೆಲ್ಲ ಆಗಿ ಸುಮಾರು 3 ತಿಂಗಳಾಯಿತು. ಇವತ್ತು ನಾನು ಮನೆಗೆ ಬಂದಾಗ ಈಗಾಗಲೇ ಲಾಯರ್ ಬಂದು ಕೂತಿದ್ರು. ನನಗೆ ಭಯ ಆಯಿತು. ಆಗವರು, ನಾನು ನಿಮ್ಮನ್ನೇ ಕಾಯ್ತಿದ್ದೆ, ನೀವಿಷ್ಟು ಸಮಯ ತಗೊಂಡ್ರಿ ಅಂತ ತುಂಬ ಬೇಸರದಲ್ಲಿ ನೋಡಿದ್ರು. ವಿಷಯ ಏನು ಅಂತ ಕೇಳಿದಾಗ, ಪಕ್ಕ ಇರೋ ದೊಡ್ಡ ಬಿಲ್ಡಿಂಗ್, ಅದ್ರ ಜೊತೆಗೆ ಅವರ ಭಾರತದ ಕಂಪ್ನಿ ಡೆಲ್ಲಿ ಬ್ರಾಂಚನ್ನು ನಿಮ್ಮ ಹೆಸರಿಗೆ ಮಾಡಿದ್ದಾರೆ. ನೀವು ಕೂಡ ಇಂಜಿನಿಯರಿಂಗ್ ಮಾಡಿರೋದ್ರಿಂದ ಅದನ್ನು ಮುಂದುವರಿಸಲಿ ಅಂತ. ನಾನು ಶಾಕ್ ಆದೆ. ಮೇಡಮ್ ಅವರು ಅವ್ರ ಮನೇನ, ಕಂಪ್ನಿನ ಎಲ್ಲನೂ ನನ್ನ ಹೆಸರಿಗೆ ಮಾಡಿದ್ದಾರೆ. ನನಗೆ ನಂಬೋದಕ್ಕೆ ಸಾಧ್ಯವಾಗಲಿಲ್ಲ. ಮನೆಯಲ್ಲಿ ಎಲ್ಲರೂ ಖುಷಿಯಿಂದ ಇದ್ದಾರೆ. ನನ್ನ ತಲೆಯಲ್ಲಿ ತುಂಬ ಪ್ರಶ್ನೆಗಳು ಓಡ್ತಿದೆ. ಆಗ ಲಾಯರ್ ಸರ್ ಒಂದು ಪತ್ರನ ಕೊಟ್ಟರು. ಇದು ವಿದೇಶದಿಂದ ಬಂದಿರೋದು. ಮೇಡಮ್ ಅವರು ನಿಮಗೆ ಕೊಡೋದಕ್ಕೆ ಹೇಳಿದ್ದಾರೆ. ನೀನಿದರಲ್ಲಿ ಏನು ಇನ್ಸ್ಟ್ರಕ್ಷನ್ ಇದೆ ಅದನ್ನು ಫಾಲೋ ಮಾಡು. ಏನಾದರೂ ಸಹಾಯ ಬೇಕಾದರೆ ನನಗೆ ಕಾಲ್ ಮಾಡು ಅಂತ ವಿಸಿಟಿಂಗ್ ಕಾರ್ಡ್ನ ಕೊಟ್ಟು ಹೊರಟೋದ್ರು. ನಾನು ರೂಮ್ಗೆ ಹೋಗಿ ಬಾಗಿಲನ್ನು ಹಾಕ್ಕೊಂಡೆ. ಇದು ಬರೀ ಪತ್ರ ಅಲ್ಲ, ಪ್ರೇಮ ಪತ್ರ ಅನ್ನೋ ರೀತಿ ಇತ್ತು ನನ್ನ ಭಾವನೆ. ಮೇಡಮ್ ಅದರಲ್ಲಿ ನನ್ನನ್ನು ತುಂಬ ಪ್ರೀತಿಯಿಂದ ಅಡ್ರೆಸ್ ಮಾಡಿದರು. ನನಗವ್ರು ಇಷ್ಟ ಆಯಿತು. ಆ ಪತ್ರನ ಓದಬೇಕಾದಾಗ ನನಗೆ ಕಣ್ಣಲ್ಲಿ ನೀರು ಬರ್ತಿತ್ತು. ಧೈರ್ಯನೇ ಸಾಕಾಗ್ತಿಲ್ಲ. ಆದರೂ ಧೈರ್ಯ ಮಾಡಿಕೊಂಡು ಪತ್ರನ ಓದೋದಕ್ಕೆ ಆರಂಭಿಸಿದೆ. ಅದರಲ್ಲಿ ಬರೆದಿರೋ ಪ್ರಕಾರ ಮೇಡಮ್ ಮತ್ತು ಸರ್ ಈಗಾಗಲೇ 2 ಹೆಣ್ಮಕ್ಳಿದ್ದಾರೆ. ಅವರಿಗೆ ಭಾರತ ದೇಶ ಅಂದರೆ ಇಷ್ಟ ಅಂತೆ.
ಇಲ್ಲಿಯ ಸಂಸ್ಕಾರದಿಂದ ಇರೋ ಮನುಷ್ಯರು ಇಷ್ಟವಂತೆ. ಒಳ್ಳೆ ಸಂಸ್ಕಾರ ಇರೋ ಭಾರತ ದೇಶದ ಮಗು ಬೇಕು ಅಂತ ತುಂಬ ಪ್ರಯತ್ನ ಮಾಡಿದ್ರಂತೆ. ಮೆಡಿಕಲ್ ಪ್ರಕಾರ ಸೆರಗುಸಿಯಿಂದ ಮಗುನ ತಗೊಂಡ್ರೆ ಅದು ಎಲ್ರಿಗೂ ಗೊತ್ತಾಗೋಗುತ್ತೆ. ನಾವು ತುಂಬ VIP ನ್ಯೂಸ್ಗಳಲ್ಲಿ ಬರ್ತೀವಿ. ನಂತರ ನನ್ನ ಗಂಡನಿಂದ ಮಗು ಆಗಿಲ್ಲ, ಬೇರೆಯವರಿಂದ ಮಗು ಆಗಿದೆ ಅನ್ನೋದು ಪಬ್ಲಿಕ್ ಆಗುತ್ತೆ. ನನ್ನ ಗಂಡನಿಗೆ ದೊಡ್ಡ ಕನಸಿದೆ, ನಂತರ ತೊಂದರೆ ಆಗುತ್ತೆ. ಅಲ್ಲದೆ ಗಂಡಸಿನ ಜೊತೆ ಪ್ರೀತಿಯಿಂದ ರಾತ್ರಿನ ಕಳೆದ್ರೆ ಆಗ ಮಗು ಸಂತೋಷದಿಂದ ಹುಟ್ಟುತ್ತೆ ಅನ್ನೋ ಆಸೆಯಿಂದ ನನ್ನ ಗಂಡ ಈ ಪ್ಲ್ಯಾನ್ ಮಾಡಿದರು. ನಿಮ್ಮನ್ನು ನಾವು ತುಂಬ ತಿಂಗಳುಗಳ ಕಾಲ ಅಬ್ಸರ್ವ್ ಮಾಡಿದ್ವಿ. ನಿಮ್ಮಲ್ಲಿರೋ ಒಳ್ಳೆತನ, ಮನೇನ, ತಂಗಿಯರನ್ನು, ಪೇರೆಂಟ್ಸ್ನ ನೋಡಿಕೊಳ್ಳೋ ಬುದ್ಧಿ ಇಷ್ಟ ಆಯಿತು. ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ಅನುಕಂಪ ಇವೆಲ್ಲ ನಮ್ಮ ಮಗುಗೆ ಬೇಕೇ ಬೇಕು ಅಂತ ನಾನು ಮತ್ತು ನನ್ನ ಗಂಡ ಇಬ್ಬರೂ ನಿರ್ಧಾರ ಮಾಡಿದ್ವಿ. ಆದದ್ರಿಂದ ನಿಮ್ಮ ಜೊತೆ ನಾನು ಆ ರಾತ್ರಿ ಕಳೆದಿದ್ದು. ನನಗಿಂತ ಹೆಚ್ಚಾಗಿ ನನ್ನ ಗಂಡನಿಗೆ ಆಸೆ ಇತ್ತು, ಒಂದು ಮಗು ಬೇಕಿತ್ತು, ಅದು ಕೂಡ ಇಂಡಿಯಾದ ಹುಡುಗನಿಂದ ಆಗಬೇಕು ಅಂತ. ಈಗ ನಾನು 3 ತಿಂಗಳ ಗರ್ಭಿಣಿ. ನೀನು ನನಗೆ ಇಷ್ಟು ದೊಡ್ಡ ಸಂತೋಷನ ಕೊಟ್ಟಿದ್ಯಾ. ನಿನಗೆ ಏನು ಕೊಟ್ಟರು ಕಡಿಮೆನೆ. ಅದಕ್ಕಾಗಿ ನನ್ನ ಮನೆ ಮತ್ತು ಬಿಸ್ನೆಸ್ನ ಕೊಟ್ಟಿದ್ದೀನಿ. ನೀನು ಚೆನ್ನಾಗಿ ಬದುಕು, ಮದುವೆ ಆಗು, ನೆಮ್ಮದಿಯಾಗಿರು, ಅಷ್ಟು ಮಾತ್ರ ಆ ಪತ್ರದಲ್ಲಿ ಬರೆದಿದ್ರು. ಅದರಲ್ಲಿ ಒಂದು ಲೈನ್ನೂ ಸೇರಿಸಿದ್ರು, ನಿನಗೂ ಮತ್ತು ನಮ್ಮ ಮಗುವಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು. ಅದು ಕೂಡ ನನಗೆ ಬೇಕಾಗಿರಲಿಲ್ಲ. ನನಗೆ ಮೇಡಮ್ ಅವ್ರ ಜೊತೆ ಇನ್ನೊಂದು ರಾತ್ರಿ ಕಳಿಬೇಕು ಅನ್ನೋ ಆಸೆ ಶುರುವಾಗ್ತಿತ್ತು. ಆದರೆ ಈ ಪತ್ರ ಓದಬೇಕಾದಾಗ ನನ್ನ ಕಣ್ಣುಗಳಿಂದ ನನಗೇ ತಿಳಿದೆ ಕಣ್ಣೀರು ಬರ್ತಿತ್ತು. ದೇವತೆ ರೀತಿ ಬಂದು ಮೇಡಮ್ ಅವರು ನನ್ನ ಎಲ್ಲ ಕಷ್ಟಗಳನ್ನು ಬಗೆಹರಿಸಿ ನನಗೊಂದು ಒಳ್ಳೆ ಮನೆ, ಕಂಪ್ನಿನ ಕೊಟ್ಟು ಹೊರಟೋದ್ರು. ನನ್ನನ್ನು ಬಿಟ್ಟು ನಿನ್ನ ರೀತಿ ಮಗು ಬೇಕು ಅಂತ ನಿನ್ನ ಜೊತೆ ಸೇರಿದ್ದು ನನ್ನ ಗಂಡನ ಇಷ್ಟದಂತೆ. ಇದರಲ್ಲಿ ನನ್ನ ಕೈವಾಡ ಏನೂ ಇಲ್ಲ, ನನ್ನ ಗಂಡನ ಕೈವಾಡನೇ ಇರೋದು. ಆ ರಾತ್ರಿ ನೀನು ನನಗೆ ಕೊಟ್ಟ ಪ್ರೀತಿನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪದ ನನ್ನ ಕಣ್ಣು ತುಂಬುವಂತೆ ಮಾಡಿತ್ತು. ಕಥೆಯಲ್ಲಿ ಮುಗಿಯುತ್ತೆ. ಕತೆ ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.